ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಾಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವುದಾದ್ರೂ ಒಂದು ವಿಡಿಯೋಗೆ ರಿಯಾಕ್ಷನ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅರ್ನಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲ ಬೆಲಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ಸ್ನೇಹಿತರೆ, ತುಂಬ ಜನ ಹಿಂದಿ ಕ್ರಿಯೇಟರ್ಸು ಮಾಡ್ತಾರೆ ಇದೇ ಕೆಲಸ. ಯಾವುದೋ ಒಂದು ವೀಡಿಯೋಗೆ ಇವ್ರು ರಿಯಾಕ್ಷನ್ ವಿಡಿಯೋನ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಹಣ ಅರ್ನಿಂಗ್ ಮಾಡ್ತಾರೆ. ಅದನ್ನು ನಾವು ಯಾಕೆ ಮಾಡಬಾರ್ದು ಕನ್ನಡಿಗರು? ಸೊ ಅದಕ್ಕೋಸ್ಕರ ಯೂಟ್ಯೂಬ್ಗೆ ಅರ್ನಿಂಗ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಆಗಿರ್ಬೋದು, ನೀವು ಇನ್ಸ್ಟಾಗ್ರಾಮ್ ಆಗ್ಬೋದು, ಯಾವುದ್ರ ಕಡೆ ಹಾಕೊಂಡ್ರೆ ನೀವು ರಿಯಾಕ್ಷನ್ ವೀಡಿಯೋಸ್ನ ನಿಮಗೆ ಅರ್ನಿಂಗ್ ಆಗೋದು ಪಕ್ಕ ಆಗುತ್ತೆ. ಇದೊಂದು ಯಾವ ರೀತಿ ಮಾಡೋದು, ನಾವು ಮೀಮ್ಸ್ಗೆ ಅಥವಾ ಯಾವುದೋ ಒಂದು ವೀಡಿಯೋಗೆ ರಿಯಾಕ್ಷನ್ ವೀಡಿಯೋನ ಕೊಟ್ಬಿಟ್ಟು ಸುಮ್ಮನೆ ಅಪ್ಲೋಡ್ ಮಾಡೋದು ಅಷ್ಟೇ. ಅದು ನಿಮಗೆ ಮಾನಿಟೈಸೇಷನ್ ಆಗಿ ವಿಡಿಯೋ ಒಳ್ಳೆ ರೀಚ್ ಸಿಕ್ಕರೆ ನಿಮಗೆ ಹಣ ಅರ್ನಿಂಗ್ ಆಗುತ್ತೆ. ಸೊ ಈ ಕೆಲಸನ ಹಿಂದಿಲಿ ತುಂಬ ಜನ ಸಾಕಷ್ಟು ಜನ ಮಾಡ್ತಾರೆ. ಕನ್ನಡದಲ್ಲಿ ನಾನು ತಿಳಿದ ಮಟ್ಟಿಗೆ ಯಾರೂ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಆದರೆ ಶುರು ಮಾಡೋಣ. ನೋಡಿ, ಇವ್ರ ಅಕೌಂಟ್ ಎಲ್ಲ ಮಿಲಿಯನ್ ಯೂಸ್ ಹೋಗ್ತಿದೆ ಸ್ನೇಹಿತರೆ. ನೋಡ್ತಾರೆ ಬಂದು ನೀವೆಲ್ಲ ಫುಲ್ಲು ರಿಯಾಕ್ಷನ್ ವೀಡಿಯೋಸ್ನೇ ಕೊಡೋದು ಇವರು. ನೋಡಿ, ಇವ್ರಿಗೆ ಇರ್ತಕ್ಕಂಥ ಫಾಲೋವರ್ಸ್ ನೋಡ್ತಿರ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ ನೋಡಿ. ಎಲ್ಲ ಅಂದರೆ ಇವ್ರು ಮಾಡೋದೆಲ್ಲ ಫುಲ್ ಒಂಥರ ಕಾಮಿಡಿ, ಫನ್ನಿ, ಡಾರ್ಕ್ ಈ ಥರ ರಿಯಾಕ್ಷನ್ ವೀಡಿಯೋಸ್ನ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ಲು ಕೂಡ ಅರ್ನಿಂಗ್ನ ಮಾಡ್ಕೊತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ದು ಲಿಂಕ್ ಅದನ್ನು ಕೂಡ ನಿಮಗೆ ಶೋ ಮಾಡ್ತೀನಿ ಗೈಸ್. 7,29,000 ಜನ ಇದ್ದಾರೆ. ಇವರು ಶಾರ್ಟ್ ವೀಡಿಯೋಸ್ ನೋಡ್ತಿರ್ಬೋದು. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಏನಾಗ್ತಾರೋ ಅದೇ ವೀಡಿಯೋಸ್ನ ಇಲ್ಲೂ ಕೂಡ ಹಾಕ್ತಾರೆ. ಇವ್ರಿಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಇಲ್ಲ, ಕಾಪಿರೈಟ್ ಕ್ಲೈಮ್ ಇಲ್ಲ, ಎಲ್ಲ ಅರ್ನಿಂಗ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೋಡಿ. ಈ ಥರ ನೀವು ಕೂಡ ಎಡಿಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ಈಗ. ಸೊ ಓಕೆ, ನಿಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಥವಾ ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ಕೊತೀರಾ. ಬಟ್ ನಾನು ಎಲ್ಲ ನಿಮ್ಗೆ ಬೇಕಿರೋ ಒಂದು ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊತೀರಾ. ಸೊ ಈಗ ಡೌನ್ಲೋಡ್ ಮಾಡಾದಮೇಲೆ ಎಡಿಟಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಓಕೆ, ಅದಕ್ಕೆ ನೀವು ರಿಯಾಕ್ಟ್ ಮಾಡಬೇಕಲ್ಲ. ಸೊ ರಿಯಾಕ್ಟ್ ಮಾಡೋದು ಹೇಳ್ತೀನಿ ಫಸ್ಟು. ಸೊ ಒಂದು ವೀಡಿಯೋ ಎಕ್ಸಾಂಪಲ್, ಸೊ ನಾನೇನು ಮಾಡ್ತೀನಿ, ಆ ವೀಡಿಯೋಗೆ ಸಂಬಂಧಪಟ್ಟಂಗೆ ನನ್ನ ವೀಡಿಯೋ ಕ್ಲಿಪ್ ಗೊತ್ತಿರುತ್ತೆ. ಸೊ ಅದೇನು ಮಾಡ್ತೀನಿ ನಾನೀಗ, ವಾವ್ ಏನು ಗುರು ಇಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹಿಂಗೇನೋ ನಮಗೇನೋ ಅನಿಸಿದ್ನ ಆ ವಿಡಿಯೋ ನೋಡ್ಬಿಟ್ಟು ಹೇಳ್ತೀನಿ ಅಂತ ಅಂದ್ಕೊಳ್ಳಿ. ಅಥವಾ ಏನೋ ಒಂದು ಫನ್ನಿ ವಿಡಿಯೋಗೆ ನಗೋ ಥರ ರಿಯಾಕ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಓಕೆನಾ, ಇದನ್ನು ನಾನು ಸೇವ್ ಮಾಡಿ ಇಟ್ಕೊಳ್ತೀನಿ ಈಗ ಗ್ಯಾಲರಿಲಿ. ನೋಡಿ ಸ್ನೇಹಿತರೆ, ಈಗ ನಾನು ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ. ಇನ್ಶಾಟ್ ಆ್ಯಪಲ್ಲಿ ನಾನು ಇದನ್ನ ಎಡಿಟಿಂಗ್ನ ಮಾಡೋದು ಕಂಪ್ಲೀಟಾಗಿ. ಸೊ ಓಕೆನಾ, ಈಗ ನಾನು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ, ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಂಕ್ ಇದೆ, ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಒಂದು 30 ಸೆಕೆಂಡ್ ನಿಮ್ಮ ಒಂದು ರೀಲ್ ಎಷ್ಟಿದೆಯೋ ರಿಯಾಕ್ಷನ್ ವೀಡಿಯೋ ಅಷ್ಟನ್ನು ನಾನು ಇಟ್ಕೊಳ್ತೀನಿ. ಆಮೇಲೆ ಇಲ್ಲಿ ಪಿಪ್ಗೆ ಬರ್ತೀನಿ. ಪಿಪ್ಗೆ ಬಂದು ನನ್ನ ಒಂದು ವೀಡಿಯೋ, ನಾನು ರಿಯಾಕ್ಟ್ ಮಾಡಿರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಇದನ್ನು ನಾನು ಆಫ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಬೇಕಾದರೆ ಕ್ರಾಪ್ ಮಾಡ್ಕೋಬೋದು. ಸೊ ನಾನು ಕ್ರಾಪ್ ಮಾಡ್ಕೊಳ್ತೀನಿ ನನ್ನ ಒಂದು ವೀಡಿಯೋಗೆ. ಮತ್ತು ಈಗ ನಾನು ಯಾವ ಒಂದು ವೀಡಿಯೋಗೆ ರಿಯಾಕ್ಷನ್ ಕೊಡಬೇಕೋ ಒರಿಜಿನಲ್ ವೀಡಿಯೋನ, ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಸೊ ಇಲ್ಲಿ ನಾನು ಅಂದೇ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು, ಈ ವಿಡಿಯೋಗೆ ನಾನು ರಿಯಾಕ್ಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಈ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ತೊಗೊಂಡು ಹೋಗ್ತೀನಿ. ಓಕೆ, ಇಲ್ಲಿ ಸೆಟ್ ಮಾಡಿದ್ದೀನಿ. ನನ್ನೊಂದು ವೀಡಿಯೋನ ಇಲ್ಲಿ ಇಡ್ತಿದ್ದೀನಿ. ಈಗ ಈ ಒಂದು ವೀಡಿಯೋದ ವಾಯ್ಸ್ನ ಮ್ಯೂಟ್ ಮಾಡ್ತೀನಿ, ಅಥವಾ ನಿಮ್ಗೆ ಬೇಕು ಅಂದರೆ ಇಟ್ಕೊಳ್ಳಿ, ನಾನು ಮ್ಯೂಟ್ ಮಾಡ್ತೀನಿ. ಸೊ ನನ್ನ ಒರಿಜಿನಲ್ ವೀಡಿಯೋದು ಈಗೇನು ಮಾತಾಡಿದ್ದೀನಿ ಅದನ್ನು ನಾನು ವ್ಯಾಲ್ಯೂನ ಫುಲ್ ಕೊಟ್ಕೊಡ್ತೀನಿ. ಸೊ ಅದನ್ನು ರಿಯಾಕ್ಷನ್ ವೀಡಿಯೋ ನೋಡಿ, ಆ ಥರ ಕೊಡಿ ಅಂತ. ವಾವ್ ಏನು ಗುರು ಇಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹಿಂಗೇನೋ ನಮಗೇನೋ ಅನಿಸಿದ್ನ ಆ ವಿಡಿಯೋ ನೋಡ್ಬಿಟ್ಟು ಹೇಳ್ತೀನಿ ಅಂತ. ಸೊ ನೋಡಿದ್ರೆ ಸ್ನೇಹಿತರೆ, ಇಷ್ಟು ಸಿಂಪಲ್ ಆಗಿ ಜಸ್ಟ್ 5 ನಿಮಿಷದ ಒಳಗಡೆ ರಿಯಾಕ್ಷನ್ ವೀಡಿಯೋನ ತಯಾರು ಮಾಡಿದ್ದೀನಿ ಅಂತ. ನೀವು ಇಷ್ಟೇ ಸಿಂಪಲ್ ಆಗಿ ನಿಮ್ಮ ಒಂದು ರಿಯಾಕ್ಷನ್ ವೀಡಿಯೋನ ಎಡಿಟ್ ಮಾಡಿ, ಡನ್ ಮಾಡಿ, ಪೋಸ್ಟ್ ಮಾಡಿ ಯೂಟ್ಯೂಬಲ್ಲಿ ಅರ್ನಿಂಗ್ನ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಅಪ್ಲೋಡ್ ಮಾಡಿ ಅರ್ನಿಂಗ್ನ ಮಾಡ್ಕೋಬೋದು. ಸ್ನೇಹಿತರೆ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ನೀವು ಕೂಡ ಒಂದು ವಿಡಿಯೋನ ಅರ್ನಿಂಗ್ನ ಮಾಡ್ಕೊಳ್ಳಿ, ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬರೋಮೆ.